ಕೃಷ್ಣ ಶುಭ ದಿನ ಎಲ್ರಿಗೂ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಇವಾಗ ನಂದು ಬೆಳಗಿನ ಬ್ರೇಕ್ಫಾಸ್ಟ್ ಎಲ್ಲ ಆಗ್ತಾ ಇದೆ. ನನಗೋಸ್ಕರ ಇವತ್ತು ನಾನು ರಾಗಿ ಮಾಲ್ಟ್ ಮಾಡಿದ್ದೀನಿ. ರಾಗಿ ಮಾಲ್ಟ್ ಅಂದರೆ ಇದರಲ್ಲಿ ಒಂದು 35 ಕಾಳುಗಳನ್ನ ಹಾಕಿ ಮಾಡಿರುವಂತಹ ಪೌಡರ್. ಬೆಳಿಗ್ಗೆ ಇದನ್ನ ಕುಡಿದ್ರೆ ತುಂಬಾ ಒಳ್ಳೆಯದು. ಹಾಗಾಗಿ ಒಂದೊಂದು ಸಲ ನಾನು ಇದನ್ನೇ ಕುಡಿತೀನಿ ಹೆಚ್ಚಾಗಿ. ಹಾಗೆ ಇವತ್ತು ತಿಂಡಿಗೆ ನಾನು ಟೊಮೆಟೊ ಬಾತ್ ಮಾಡಿದ್ದೆ. ಏನು ಮಾಡೋದು ಅಂತ ನಿನ್ನೆ ಯೋಚನೆ ಮಾಡಿರಲಿಲ್ಲ ತಿಂಡಿ. ಸೊ ಬೆಳಿಗ್ಗೆ ಎದ್ದಾಗ ತುಂಬ ದಿನ ಆಯ್ತಲ್ಲ, ಟೊಮೆಟೊ ಬಾತ್ ಮಾಡಿದೆ. ಹಾಗಾಗಿ ಮಾಡೋಣ ಅಂತ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ಮಾಡಿದೆ. ಆದರೂ ಇವತ್ತು ಅಷ್ಟು ಮನ್ಸು ಕೊಟ್ಟು ಮಾಡಲಿಲ್ಲ ಅಂದರೂ ತುಂಬಾ ಚೆನ್ನಾಗಿ ಬಂದಿತ್ತಪ್ಪ ಟೊಮೆಟೊ ಬಾತ್. ಒಂದೊಂದು ಸಲ ತುಂಬ ಮನ್ಸು ಕೊಟ್ಟು ಮಾಡಿದಾಗಲೂ ಅಷ್ಟು ಟೇಸ್ಟ್ ಬರೋಲ್ಲ ನಾವು ಮಾಡಿದಾಗ. ಬಟ್ ಇವತ್ತು ತುಂಬಾ ಚೆನ್ನಾಗಿ ಬಂದಿತ್ತು. ಮನೆಯವರೆಲ್ಲ 2 ಸಲ ಹಾಕ್ಕೊಂಡು ತಿಂದರು. ಹಾಗೆ ಮಕ್ಕಳನ್ನು ಕೂಡ ಇವಾಗ ಸ್ಕೂಲ್ಗೆ ಕಳಿಸೋಕೆ ಎಲ್ಲ ರೆಡಿ ಮಾಡಿ ನಿಂತಿದ್ದಾರೆ ನೋಡಿ. ಮತ್ತಿಂದು ಅವನ ಹತ್ರ ಕೊಡಿ ಕಡ ಆರ್ ಬೆಂಗಳೂರಿಗೂ ಮುರಾಣಿ ಕೃಷ್ಣ ಅಂಚಿ ಪೋ ಕೃಷ್ಣ ಹನ್ನಿ ನಡೆ ಪೋ. ಕಲ್ಲರ್ ಇತ್ತು ಶಿಫ್ಟ್ ಜನ ಅವಿತ್ತು. ಇವರು ಬೆಂಗಳೂರಿಂದ ಇನ್ನೂ ಬಂದಿರಲಿಲ್ಲ. ಹಾಗಾಗಿ ಪಚ್ಚು ಕರ್ಕೊಂಡು ಹೋದ ಮಕ್ಕಳನ್ನ. ನಮ್ಮ ಅಜ್ಜಿ ಕೆಲಸ ನೋಡಿ ಬೆಳಿಗ್ಗೆನೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಅಂಗಳದ ಕಸ ಎಲ್ಲ ತೆಗೆದು ಫುಲ್ ಗುಡಿಸಿಡ್ತಾ ಇದ್ದಾರೆ. ಅವ್ರು ಹಾಗೆ ಬಂದರೆ 1 ನಿಮಿಷ ಕೂರಲ್ಲ, ಅದು ಇದು ಅಂತ ಏನಾದರೂ ಮಾಡ್ತಿರ್ತಾರೆ. ಅಡಿಕೆ ಎಲ್ಲ ಸುಲಿದಾಗಿದೆಯಂತೆ, ಇನ್ನು ತೆಗಿಬೇಕಷ್ಟೆ. ಹಾಗಾಗಿ ಅಂಗಳ ಗುಡಿಸೋ ಕೆಲಸ ಶುರು ಮಾಡ್ಕೊಂಡಿದ್ದಾರೆ. ಕೃಷ್ಣ ಶುಭ ದಿನ ಎಲ್ರಿಗೂ. ಹೇಗಿದ್ದೀರಲ್ಲ, ಎಲ್ಲ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಫುಲ್ ಗಮ್ಮತ್ತು ನಮಗೆ. ಯಾಕೆಂದ್ರೆ ಇವತ್ತು ಸುಚಿ ಬರ್ತಾಳೆ ಅಂತ ಹೇಳಿದ್ಲ. ನಾನು ಹೇಳ್ದಲ್ಲ ನಿಮಗೆ ಆಲ್ರೆಡಿ. ಅವಳು ಯಾವಾಗ ಕಾಲ್ ಮಾಡಿದ್ಲ, ಅವಾಗ ಹೇಳಿದ್ಲ ಅವಳು ನಾನು ಬರ್ತೀನಿ ಅಂತ. ಇಲ್ಲಿದ್ರೆ ಸರ್ಪ್ರೈಸ್ ಕೊಡ್ಬೇಕು ಅಂತ ಇದ್ಲಂತೆ. ಬಟ್ ಅವಳಿಗೆ ನಾಳೆ ಪುತ್ತೂರಿಗೆ ಹೋಗಿದ್ದೆ. ಹಾಗಾಗಿ ಹೇಳಿದ್ಲು ಪುತ್ತೂರಿಗೆ ಹೋಗಿದ್ರೆ ಬರ್ತೀಯ ನೀನು ಅಂತ. ಅದಕ್ಕೆ ಬರೋಕ್ಕಿಂತ ಮುಂಚೆ ಹೇಳು, ಅವಾಗಾದ್ರೆ ಬರ್ತೀನಿ ಅಂತ. ಹೌದಾ, ಹಾಗಾದ್ರೆ ನಾನು ಇವತ್ತು ಬರ್ತಾ ಇದ್ದೀನಿ, ನಾಳೆ ಹೋಗೋಣ ಅಂತ ಹೇಳಿದ್ರು. ಹಾಗಾಗಿ ಅವಳಿಗೆ ಮೀನ್ ಫ್ರೈ ಇಷ್ಟ, ಅದಕ್ಕೆ ಮೀನ್ ತಗೊಂಡೆ. ಹಾಗೆ ನಮ್ಮ ಕೃಷ್ಣ ಇದ್ದಾನಲ್ಲ, ಮೊನ್ನೆ ವನಜಕ್ಕ ಸ್ವಲ್ಪ ಮರುವಾಯಿ ಸಾರು ಕೊಟ್ಟಿದ್ರು. ಅದನ್ನ ತಿಂದು ಮರುವಾಯಿ ಬೇಕು ಅಂತ 2 ಸಲ ಮೀನವರು ಬರುವಾಗ್ಲೂ ಅವ್ರ ಹತ್ರ ಹೇಳ್ತಾ ಇದ್ದ ಅವನು, ಮರುವಾಯಿ ತಂದಿದ್ದೀರಾ ಅಂತ. ಅದಕ್ಕೆ ಇವತ್ತು ತಂದಿದ್ರು ಅವರು ಕೃಷ್ಣನಿಗೆ ಅಂತ ಮರುವಾಯಿ. 2 ದಿನದಿಂದ ಕೃಷ್ಣ ಕೇಳ್ತಿದ್ದಾನೆ ಮರುವಾಯಿ ಬೇಕಂತ, ತಂದಿದ್ದೀನಿ ಇವತ್ತು ಅಂತ. ಹಾಗಾಗಿ ಅದನ್ನು ಕೂಡ ತಗೊಂಡೆ ನೋಡಿ. ಹಾಗೆ ಬಂಗುಡೆ ಇರಲಿಲ್ಲ, ಬಂಗುಡೆ ರೀತಿ ಇನ್ನೊಂದೇನೋ ಮೀನಿತ್ತು, ಅದನ್ನ ಕೂಡ ತಗೊಂಡೆ. ಅದನ್ನ ಫ್ರೈ ಮಾಡೋದು, ಇದನ್ನ ಸುಕ್ಕ ಮಾಡೋದು, ಮತ್ತೆ ಬೆಂಡೆಕಾಯಿ ಸಾರು ಮಾಡೋಣ ಅಂತ. ನನಗೆ ಬೆಂಡೆಕಾಯಿ ಸಾರು. ಹಾಗಾಗಿ ಈಗ ಮೆಣಸಿನ ಪುಡಿ ಎಲ್ಲ ತರಲಿಕ್ಕೆ ಹೋಗ್ಬೇಕಷ್ಟೇ, ಮೀನು ಮಸಾಲ ಫ್ರೈ ಎಲ್ಲ. ಅಮ್ಮ ಮೀನು ಕ್ಲೀನ್ ಮಾಡ್ತಾ ಇದ್ದಾರೆ. ಅಮ್ಮಣ್ಣು ಫ್ರೈ ಮೀನು ಕ್ಲೀನ್ ಆಗ್ತಾ ಉಂಟು. ಚಂದ ನೀರು ಹಾಕು. ಎಷ್ಟು ಮೀನುಂಟು? ಅಜ್ಜಿದ್ದು ಕೆಲಸನೇ ಕೆಲಸ. ಅದು ಒಣಗಿದ ಮೇಲೆ ಕ್ಲೀನ್, ಅಪ್ಪನ ಹತ್ರ ಹೇಳಿದ್ರು ಇವರು, ಅದು ಒಣಗಿದ ಮೇಲೆ ಸ್ವಲ್ಪ ಕ್ಲೀನ್ ಮಾಡಿ ಅಂತ. ನಾವು ಒಣಗಿದ ಮೇಲೆ ಗುಡ್ಸೋಣ ಅಂತ ಬಿಟ್ಟಿದ್ವಿ. ಇವರು ಈ ಮಳೆಗೆ ಕ್ಲೀನ್ ಮಾಡ್ತಿದ್ದಾರೆ ಎಲ್ಲ. ಎಷ್ಟಿತ್ತು ಕಸ. ಮತ್ತೆ ರಾತ್ರಿ ಸೊಂಟ ನೋವು ಅಂತ ಮಲ್ಕೊಂಡ್ರಾಯ್ತು. ಇವ್ರು ಸೆಪ್ಪು ತಗೊಂಡು ಹೋಗಿದ್ರೆ ಇಲ್ಲಿ ಗುಡ್ಸ್ಬೋದಿತ್ತು. ಸೊಪ್ಪು ಅದು ಬದುಕುತ್ತೆ. ಅದು ಮಣ್ಣು ಜಾಸ್ತಿ ಹಾಕ್ಬೇಕಿತ್ತು. ಇನ್ನೊಂದೆಲ್ಲ ನಟ್ಟೆ ನಮ್ದು ಮುಂಚೆ ಒಂದು ಬೇವಿನ ಸೊಪ್ಪಿದು ಗಿಡ ಇತ್ತು. ಅದು ಒಮ್ಮೆ JCB ಬಂದಾಗ ಹೋಗಿತ್ತ. ಇದು ಪರಿಮಳ ಉಂಟಾ ಸೊಪ್ಪು? ಅದಕ್ಕೆ ಅಪ್ಪ ತೋಟದಿಂದ ತಂದು ಇಲ್ಲಿ ನಟ್ಟಿದ್ದಾರೆ. ಮಣ್ಣು ಹಾಕು ಪಾಪ, ಇಲ್ಲಾಂದ್ರೆ ಇಲ್ಲಿ ನಟ್ಟಿದ್ದಾರೆ. ಸೊಪ್ಪು ಆದ್ರೆ ಸಾಕು. ದೂರ ದೂರ ವೈದ್ಯರು
ಹೋಗಿ ತಕ್ಕ ಬಿನ್ನೇರು ಕಟ್ಟಿದವರು ಬಂದಿಲ್ಲ ಇನ್ನು. ಮತ್ತೊಂದು ಗಿಡ ಇಲ್ಲಿ ಇನ್ನು ಹಾಕಬೇಕು, ಮಣ್ಣು ಹಾಕ್ಲಿಲ್ಲ ಅಂದ್ರೆ ನಿಲ್ಲಲ್ಲ ಅದು. ಪರಿಮಳ ಉಂಟ ಸೊಪ್ಪು ನಂದು, ಪರಿಮಳ ಉಂಟು ಸೊಪ್ಪು. ಹಾಗಾಗಿ ಈಗ ಟೀ ಇಡ್ತಾ ಇದ್ದೀನಿ. ಇವರಿಗೆ ಒಂದು 10 ಗಂಟೆಗೆ ಟೀ ಆಗ್ಬೇಕು. ಹಾಗಾಗಿ ಬೆಂಡೆಕಾಯಿ ಸಾರು ಆಗ್ಬೇಕು, ಸುಕ್ಕ ಆಗ್ಬೇಕು, ಫ್ರೈ ಆಗ್ಬೇಕು, ಎಲ್ಲ ಆಗ್ಬೇಕು, ಎಲ್ಲ ಮಾಡುವ ಅಷ್ಟೊತ್ತಿಗೆ ಸುತ್ತಾಗ್ತಾರೆ. ಅದಕ್ಕಿಂತ ಮುಂಚೆನೆ ಫಸ್ಟ್ ಫ್ರೀ ಇದ್ರೆ ಐಬ್ರೋಸ್ ಒಮ್ಮೆ ಹೋಗ್ಬರ್ಬೇಕು. ಐಬ್ರೋಸ್ ಹೋಗಿ ಫಿಶ್ ಮಸಾಲ ಫ್ರೈ ಎಲ್ಲ ತರಬೇಕು. ಮತ್ತೆ ನಾಳೆ ಕೂಡ ಹೋಗ್ಲಿಕ್ಕೆ ಉಂಟು, ಆದ್ರೆ ಗೊತ್ತಿಲ್ಲ, ನಾಳೆ ನೋಡು. ನಾನು ಮರುವಾಯಿ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಇಲ್ಲಿಗೆ ಬಂದು ಇಷ್ಟು ವರ್ಷ ಆಯಿತು, ಮರುವಾಯಿ ಒಂದ್ಸಲನೂ ಮಾಡಿರಲಿಲ್ಲ. ಇವತ್ತು ಕೃಷ್ಣ ಹಠ ಅಂದರೆ ಅವ್ರ ಹತ್ರ ಯಾವಾಗಲೂ ಹೋಗಿ ಕೇಳ್ತಾ ಇದ್ನಂತೆ, ಮರುವಾಯಿ ತಂದಿದ್ದೀರಾ ಅಂತ. ಅತ್ತೇನು ಕೇಳಕ್ಕೆ ಹೇಳ್ತಾ ಇದ್ರಂತೆ. ಹಾಗಾಗಿ ಮರುವಾಯಿ ಅವ್ರು ತಂದಿದ್ರು, ಕೃಷ್ಣ ಹೇಳ್ತಿದ್ನಲ್ವ, ಹಾಗಾಗಿ ತಂದಿದ್ದೀನಿ ಅಂತ. ಹಾಗಾಗಿ 100 ರೂಪಾಯಿ ತೆಗೊಂಡೆ. ಅತ್ತೆಗೂ ಇಷ್ಟ ಮರುವಾಯಿ ಅಂದರೆ, ಹಾಗಾಗಿ ಅದನ್ನ ಇವತ್ತು ಸುಕ್ಕ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಮೀನು ಕೂಡ ತೆಗೊಂಡಿದ್ದೀನಲ್ವ. ಮತ್ತು ಬೆಂಡೆಕಾಯಿ ಸಾಂಬಾರು ಹೇಗೂ ಮಾಡ್ತೀನಿ, ಮತ್ತು ಇದು ಸಾರು ಮಾಡಿ ಅಷ್ಟೊಂದು ಚೆನ್ನಾಗಾಗಲ್ಲ ಅಂತ ಹೇಳ್ತಾರೆ. ಸಾರು ಚೆನ್ನಾಗಾಗತ್ತೆ, ಬಟ್ ಸುಕ್ಕದಷ್ಟು ಟೇಸ್ಟಿ ಬರಲ್ಲ ಅಂತ. ಹಾಗಾಗಿ ನಾನು ಸುಕ್ಕ ಮಾಡ್ತಾ ಇದ್ದೀನಿ. ಮಾಮೂಲಿ ಹಾಗೆ ಒಗ್ಗರಣೆ ಇಟ್ಟು, ಆಮೇಲೆ ನನಗಿದು ಹೇಗೆ ಮಾಡೋದು ಅಂತ ಗೊತ್ತಿರಲಿಲ್ಲ ಆಯಿತಾ. ನಾನು ಅಕ್ಕನ ಹತ್ರ ಕೇಳಿ ಮಾಡ್ತಾ ಇರೋದು, ಅವರು ಮಾಡ್ತಾ ಇರ್ತಾರೆ. ನಾನು ತಿಂದೂ ಇಲ್ಲ ಒಂದು ಸಲನೂ. ಇಲ್ಲ, ಮರುವಾಯಿ ನಾನು ತಿಂದೇ ಇಲ್ಲ. ನಾನು ನಾನ್ ವೆಜ್ ಎಲ್ಲ ತಿನ್ನುವಾಗಲೂ ನಾನು ಮರುವಾಯಿ ತಿಂದಿಲ್ಲ ಒಂದು ಸಲನೂ. ಅದರಲ್ಲಿ ಫ್ರಾನ್ಸ್ ಆದರೆ ತಿಂದಿದ್ದೀನಿ, ಬಟ್ ಮರುವಾಯಿ ತಿಂದಿಲ್ಲ. ತುಂಬ ಈಸಿ ಇದು ಮಾಡೋದಕ್ಕೆ. ಒಗ್ಗರಣೆ ಕೊಟ್ಟು ನೀರುಳ್ಳಿ, ಟೊಮ್ಯಾಟೊ, ಕಾಯಿಮೆಣಸು ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಿ ಮರುವಾಯಿನ ಚೆನ್ನಾಗಿ 1-2 ಸಲ ತೊಳೆದು ಇದಕ್ಕೆ ಹಾಕಿ ಇದನ್ನ ಬೇಯಿಸಿದ್ರೆ ಆಯಿತು. ಇದು ಬೆಂದಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ, ಇದ್ರ ಬಾಯಿ ಬಿಡ್ತಾ ಬರುತ್ತೆ. ಎಲ್ಲದರದ್ದು ಮರುವಾಯಿದು ಬಾಯಿ ಓಪನ್ ಆಗಿ ಒಂದು ಸ್ವಲ್ಪ ಹೊತ್ತಾಗುವಷ್ಟೊತ್ತಿಗೆ ಅದು ಬೆಂದಿದೆ ಅಂತ ಗೊತ್ತಾಗುತ್ತೆ. ಬೇಗ ಬೇಯುತ್ತೆ ಇದು. ನಾನು ಅಂದ್ಕೊಂಡಿದ್ದೆ ಮರುವಾಯಿನ ನಾವೇ ಅದ್ರ ಬಾಯಿ ಬಿಡಿಸ್ಬೇಕು ಅಂತಂದರೆ ಅಂಟ್ಕೊಂಡಿರುತ್ತಲ್ಲ, ಅದನ್ನ ನಾವೇ ತೆಗಿಬೇಕು ಅಂತ ಅಂದ್ಕೊಂಡಿದ್ದೆ ನಾನು. ಅವ್ರು ಹೇಳಿದ ಮೇಲೆ ಗೊತ್ತಾಗಿದ್ದು ನನಗೆ ಅದಾಗೆ ಬಾಯಿ ಬಿಡುತ್ತೆ ಅಂತ. ಸೊ ಈ ಥರ ಒಗ್ಗರಣೆ ಹಾಕಿ ಮರುವಾಯಿನ ಹಾಕಿ ಬೇಯೋಕ್ಕಿಟ್ರೆ ಆಯಿತು. ಬೇಯೋಕ್ಕಿಡುವಾಗ ನೀರು ಹಾಕಲಿಕ್ಕೆ ಇಲ್ಲ, ಹಾಗೆ ಬಾಯಿ ಮುಚ್ಚಿ ಬೇಯೋಕ್ಕೆ ಬಿಟ್ಟರೆ ಇದೆಯಲ್ವ, ಅದು ತನ್ನಷ್ಟಕ್ಕೆ ಬಾಯಿ ಬಿಟ್ಕೊಳ್ಳುತ್ತೆ. ಹಾಗೆ ಬೇಗನೆ ಬೇಯುತ್ತೆ. ಹಾಗೆ ಸ್ವಲ್ಪ ಅರಿಶಿಣನೂ ಹಾಕಿ ಉಪ್ಪು ಆಮೇಲೆ ಹಾಕಿದ್ರೆ ಆಯಿತು. ಅರಿಶಿಣ ಹಾಕಿ ಬೇಯೋಕ್ಕೆ ಬಿಡೋಣ. ಇವಾಗ ಒಂದು ಸ್ವಲ್ಪ ಹೊತ್ತಾಗೋತ್ತಿಗೆ ಬೇಯುತ್ತೆ, ತುಂಬ ಬೇಗನೆ ಬೇಯುತ್ತೆ. ಯಾವುದೇ ಅಡುಗೆ ಆದರೂ ಅಷ್ಟೇ ಅಲ್ವಾ, ನಮಗೆ ಗೊತ್ತಾಗುವವರೆಗೆ ಮಾತ್ರ. ಒಂದು ಸಲ ಗೊತ್ತಾದ್ಮೇಲೆ ತುಂಬಾ ಈಸಿ. ಫಸ್ಟ್ ಟೈಮ್ ಅಡುಗೆ ಕಲಿಯೋರಿಗೂ ಅಷ್ಟೇ ಅಲ್ವಾ, ಒಂದು ಮಾಡೋ ತನಕ ಎಲ್ಲನೂ ಕಷ್ಟನೇ, ಮಾಡಿದ್ಮೇಲೆ ಎಲ್ಲ ಸುಲಭ ಅಂತಲೇ ಅನಿಸುತ್ತೆ ನಮಗೆ. ಓಕೆ, ಇವಾಗ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಅದು ಬಾಯೆಲ್ಲ ಓಪನ್ ಆಗಿದೆ ಅಂದರೆ ಅದರದ್ದು ತುಂಬಾ ಬೇಗ ಆಗುತ್ತೆ. ಒಂದು 5 ನಿಮಿಷ 10 ನಿಮಿಷದೊಳಗಡೆ ತುಂಬ ಚೆನ್ನಾಗಿ ಅದು ಬಾಯೆಲ್ಲ ಬಿಟ್ಕೊಳ್ಳುತ್ತೆ. ಓಕೆ, ಈ ಟೈಮಲ್ಲಿ ನಾನು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ನಾನು ಆಲ್ರೆಡಿ ಇದಕ್ಕೆ ಮಸಾಲೆನ ರೆಡಿ ಮಾಡಿ ಇಟ್ಟಿದ್ದೀನಿ. ಮಸಾಲೆ ಮಾಡೋಕ್ಕೆ ನಾನಿಲ್ಲಿ ಫಸ್ಟಿಗೆ ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಮೆಣಸು ಹಾಕ್ಕೊಂಡೆ. ಅಂದರೆ ನಾನು ಇಲ್ಲಿ ಸ್ವಲ್ಪ ತಗೊಂಡಿರೋದಲ್ವ ಮರುವಾಯಿ 100 ರೂಪಾಯಿದು, ಹಾಗಾಗಿ ಸ್ವಲ್ಪ ಸಾಕಾಗುತ್ತೆ. ಸ್ವಲ್ಪ ಮೆಣಸನ್ನು ಹಾಕ್ಕೊಳ್ಬೇಕು, ಒಂದು 8ರಿಂದ 10 ಮೆಣಸನ್ನು ಹಾಕ್ಕೊಂಡು, ಸ್ವಲ್ಪ ಕೊತ್ತಂಬರಿ, ಜೀರಿಗೆ, ಮೆಂತೆ ಮತ್ತು ಚಕ್ಕೆ ಲವಂಗ ಆಪ್ಷನಲ್, ನಾನಿಲ್ಲಿ ಹಾಕಿಲ್ಲ. ಇದು ಈ ಮೆಣಸು, ಕೊತ್ತಂಬರಿ, ಜೀರಿಗೆ, ಮೆಂತೆನ ಸ್ವಲ್ಪ ಹುರ್ಕೊಂಡಾದ್ಮೇಲೆ ಈರುಳ್ಳಿ ಬೆಳ್ಳುಳ್ಳಿನೂ ಸ್ವಲ್ಪ ಹುರ್ಕೊಳ್ಬೇಕು. ಅದಾದಮೇಲೆ ಇಟ್ಕೊಂಡಿರುವಂತಹ ಕಾಯಿ, 1 ಕಪ್ ಕಾಯಿ, ಅದನ್ನು ಹುರಿದು ಇಟ್ಕೊಂಡಿದ್ದೆ. ಅದಾದಮೇಲೆ ಫಸ್ಟಿಗೆ ಮೆಣಸು, ಕೊತ್ತಂಬರಿ, ಜೀರಿಗೆ ಇದಿಷ್ಟನ್ನು ಜೀರಿಗೆ, ಮೆಂತೆ ಇದಿಷ್ಟನ್ನು ಗ್ರೈಂಡ್ ಮಾಡಿಕೊಂಡೆ. ಆಮೇಲೆ ಅದಕ್ಕೆ ಶುಂಠಿ ಬೆಳ್ಳುಳ್ಳಿನೇ ಹಾಕಿ ಅದನ್ನು ಕೂಡ ಗ್ರೈಂಡ್ ಮಾಡಿಕೊಂಡೆ. ಅದಾದಮೇಲೆ ಹುರಿದಿಟ್ಕೊಂಡಿರುವಂಥ ಕಾಯಿಯಲ್ಲಿ ಒಂದು ಸ್ವಲ್ಪ ಭಾಗನ ಹಾಕ್ಕೊಂಡು ಮತ್ತೊಂದು ಸಲ ಗ್ರೈಂಡ್ ಮಾಡಿದೆ. ಅದಾದಮೇಲೆ ಇವಾಗ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, ಮರುವಾಯಿ ಬೆಂದಮೇಲೆ ಆ ಮಸಾಲೆನ ಇದಕ್ಕೆ ಹಾಕಬೇಕು. ಹಾಕಿ ಸಣ್ಣ ಊರಿನಲ್ಲಿ ಇದನ್ನ ಸ್ವಲ್ಪ ಅಂದರೆ ಅದು ಮಸಾಲೆದ ಹಸಿ ವಾಸನೆ ಹೋಗೋವರೆಗೂ ಇದನ್ನ ಬೇಯೋಕ್ಕೆ ಬಿಡಬೇಕು. ಅದಾದಮೇಲೆ ಲಾಸ್ಟಿಗೆ ಇನ್ನೂ ಸ್ವಲ್ಪ ಕೊನೆಯಲ್ಲಿ ಕಾಯಿ ಇಟ್ಕೊಂಡಿರ್ತೀವಲ್ಲ, ತುರಿದಿರೋ ಕಾಯಿ ಸ್ವಲ್ಪ ಗ್ರೈಂಡ್ ಮಾಡೋಕ್ಕೆ ಹಾಕ್ಕೊಂಡೆ. ಆಮೇಲೆ ಸ್ವಲ್ಪ ಹುರಿದಿರುವಂಥ ಕಾಯಿನ ನಾವು ಕೊನೆಗೆ ಇದ್ರ ಮೇಲೆ ಈ ಥರ ಹಾಕಿದರೆ ಮರುವಾಯಿ ಸುಕ್ಕ ತುಂಬಾ ಚೆನ್ನಾಗಾಗತ್ತೆ. ಹಾಗೆ ತುಂಬಾ ಟೇಸ್ಟಿಯಾಗೂ ಬರುತ್ತೆ. ಸೊ ನಾನು ಅಡುಗೆ ಎಲ್ಲ ಆದಮೇಲೆ ಕೇಳಿದೆ ಮನೆಯವ್ರ ಹತ್ರ ಹೇಗಾಗಿದೆ ಅಂತ. ತುಂಬಾ ಚೆನ್ನಾಗಾಗಿದೆ ಅಂತ ಹೇಳಿದರು ಕೂಡ. ನಾನು ಇದನ್ನೂ ಅಷ್ಟೇ ಅಕ್ಕನ ಹತ್ರ ಕೇಳಿ ನಾನು ಮಾಡಿದ್ದು. ತುಂಬಾ ಚೆನ್ನಾಗಿ ಬಂದಿತ್ತು ಫಸ್ಟ್ ಟೈಮ್ ಮಾಡಿದರು. ಹಾಗೆ ಇದಕ್ಕೆ ಬೇಕಾದರೆ ನೀವು ಚಕ್ಕೆ ಲವಂಗ ಗ್ರೈಂಡ್ ಮಾಡ್ಕೊಳ್ಳೋವಾಗಲೂ ಹಾಕೋಬಹುದು, ಅಥವಾ ಒಗ್ಗರಣೆ ಮಾಡುವಾಗಲೂ ನೀವು ಹಾಕ್ಕೊಳ್ಬಹುದು. ಓಕೆ, ಈ ಸಲ ನಾನು ಫಸ್ಟ್ ಟೈಮ್ ಮರುವಾಯಿ ಸುಕ್ಕ ಮಾಡಿದೆ. ಬಟ್ ಪರಿಮಳ ಕೇಳುವಾಗಲೇ ಗೊತ್ತಾಯಿತು ತುಂಬ ಚೆನ್ನಾಗಿ ಬಂದಿದೆ ಅಂತ. ಸ್ವಲ್ಪ ಖುಷಿನೂ ಆಯಿತು. ಮೊದಲಿನ ಸಲ ಮಾಡಿದರೂ ತುಂಬ ಚೆನ್ನಾಗೇನೋ ಮಾಡಿದ್ರಿ ಅಂತ ಅನ್ನಿಸ್ತು. ಸೊ ಯಾರು ಇಲ್ಲಿವರೆಗೂ ನಂತರನೇ ಮರುವಾಯಿ ಸುಕ್ಕ ಫಸ್ಟ್ ಟೈಮ್ ಮಾಡ್ತಾ ಇದ್ದೀರೋ ಅಥವಾ ಇನ್ನೂ ಮಾಡಿಲ್ಲೋ, ಒಂದ್ಸಲ ಈ ಥರ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ.
ಫಿಶ್ ಫ್ರೈಗೆ ಮಸಾಲ ಇತ್ತು, ಹಾಗಾಗಿ ಸ್ವಲ್ಪ ಫಿಶ್ ಫ್ರೈ ಇದು ಹಾಗೆ ಫ್ರಿಜ್ಜಲ್ಲಿ ಇಡ್ಬೇಕಿನ್ನು. ಸುಚಿ ಫಿಶ್ ಫ್ರೈ ತರ್ತೀನಿ ಅಂತ ಹೇಳಿದ್ದು, ಮನೇಲಿ ಖಾಲಿ ಆಗಿದೆ, 1 ಪ್ಯಾಕೆಟ್ ಅಷ್ಟೇ ಇತ್ತು. ಅದು ಫಿಶ್ ಫ್ರೈ ಅಲ್ಲ, ಕಬಾಬ್ ಫ್ರೈ, ಅದನ್ನೇ ಹಾಕ್ತಾ ಇದ್ದೀನಿ ಮಧ್ಯಾಹ್ನಕ್ಕೆ ಆಗ್ಬೇಕಲ್ಲ ಅಂತ. ಹಾಗೆ ಮರವಾಯಿ ಸುಕ್ಕ ಕೂಡ ರೆಡಿ. ಇನ್ನು ಬೆಂಡೆಕಾಯಿ ಸಾಂಬಾರು ಒಂದು ಆಗಬೇಕು, ಆಮೇಲೆ ಎಲ್ಲ ಆಯ್ತು. ಆಮೇಲೆ ಗುಡಿಸಿ ಒರೆಸಿದ್ರೆ ನನ್ನ ಕೆಲಸ ಮುಗೀತು. ಮರವಾಯಿ ಸುಕ್ಕ ಎಲ್ಲ ಆದಮೇಲೆ ಇವಾಗ ಫಿಶ್ ಫ್ರೈಗೂ ರೆಡಿ ಮಾಡ್ತಾ ಇದ್ದೀನಿ. ಇನ್ನು ಬೆಂಡೆಕಾಯಿ ಸಾರು ಒಂದಾದರೆ ಆಯಿತು. ಮನೇಲಿ ಫಿಶ್ ಫ್ರೈ ಮಾಡ್ತಾ ಇರುವಾಗ ನಮ್ಮ ಅಪ್ಪನ ಆ ಕಡೆ ಕೆಲಸ ಆಗ್ತಾ ಉಂಟು. ಅಜ್ಜಿ ಮಗ ಅಂದರೆ ಅಮ್ಮ ಮಗ ಇಬ್ಬರು ಅಷ್ಟೇ, ಸುಮ್ಮನೆ ಕೂಡು ಜಾಮಂದವರೇ ಅಲ್ಲ. ಅಪ್ಪ ಫುಲ್ಲು ಆ ಕಡೆ ಎಲ್ಲ ಬೇಡದೇ ಇರೋದೆಲ್ಲ ಬಲ್ಲೆ ಅಂತ ಹೇಳ್ತಾರಲ್ವ, ಪೊದೆ ಅಂತ ಹೇಳ್ತಾರಲ್ವ, ಅದು ಫುಲ್ ಇತ್ತು ಮನೆ ಬಟ್ಟೆ ತೊಳೆಯೋ ಹತ್ರ ಎಲ್ಲ. ಅದನ್ನೆಲ್ಲ ಅಪ್ಪ ಕ್ಲೀನ್ ಮಾಡ್ತಾ ಇದ್ದಾರೆ. ಅವ್ರದ್ದೆಲ್ಲ ಕೆಲಸ ಆಗೋತ್ತಿಗೆ ನಂದಿಲ್ಲ ಅಡುಗೆನೂ ಆಗುತ್ತೆ. ನನಗಂತೂ ಖುಷಿ ಆಗ್ಬೋದು, ಕೃಷ್ಣನಿಗೆ ಖುಷಿ ಆಗ್ಬೋದು. ಇವತ್ತು ಒಂದು ಯಾವತ್ತಿನ ಕೇಳ್ತಿದ್ನಲ್ಲ, ಮರುವಾಯಿ ಮಾಡಿ ಹಾಗೆ ಇವತ್ತೆಲ್ಲರಿಗೂ ಖುಷಿ. ನನಗೆ ಮಾತ್ರ ಖುಷಿ ಇಲ್ಲ. ಬೆಂಡೆಕಾಯಿ ಸಾರು, ನನಗೆ ಉಪ್ಪಿನಕಾಯಿ ಸಾಕು ಬಿಡಿ. ಬಾಳೆ ಅಂತಂದ್ರೆ ನೀನೇ ಕಾಯಿ ತಿನ್ನೋದೇ ಇಲ್ಲ ಯಾರು, ಅಪರೂಪಕ್ಕೊಂದೊಂದು ತಿನ್ನೋದು. ಮೀನು ಫ್ರೈ ಕೂಡ ರೆಡಿ ಆಯಿತು, ಬೆಂಡೆಕಾಯಿ ಸಾರು ಕೂಡ ರೆಡಿ ಆಯಿತು, ಹಾಗೆ ಮರವಾಯಿ ಸುಕ್ಕ ಕೂಡ ರೆಡಿ ಆಯಿತು. ಇನ್ನೇನು ಬ್ಯಾಟಿಂಗ್ ರೆಡಿ. ಎಲ್ಲ ರೆಡಿ ಆಯಿತು. ಈಟಿಂಗ್ ನಾನು ಸ್ವಲ್ಪ ಗುಡಿಸಿ ಮತ್ತೆ ಈಟಿಂಗ್. ಹೇಗಾಗಿದೆ ಅಂತ ಗೊತ್ತಿಲ್ಲ. ಮರವಾಯಿ ಸುಕ್ಕ ಫಸ್ಟ್ ಟೈಮ್ ಮಾಡಿದಲ್ಲ ನಾನು. ಕೈಯೆಲ್ಲ ಮೀನೇ ವಾಸನೆ ಬರ್ತಾ ಉಂಟು. ಮರವಾಯಿ ಹೆಂಗಾಗುಂಟಮ್ಮ? ಚಂದಾಗುಂಟಾ ಮರವಾಯಿದು? ನಂದು ಮರವಾಯಿ, ನಂದು ಮರವಾಯಿ. ಬೆಂಡೆಕಾಯಿ ಅಲ್ಲ, ಉಪ್ಪಿನಕಾಯಿ, ನಿಂಬೆಹುಳಿ. ಕೃಷ್ಣ ತಿಂತಾನ ನೋಡ್ಬೇಕು. ಕರ್ಮ ನಿಮ್ದು. ಮೂಡುಬಿದ್ರೆ ಬಂತು ನಮ್ಮ ಮನೆಗೆ. ಗಟ್ಟಿ ನಿದ್ದೆ ಬಂದಿತ್ತು, ಅಷ್ಟೊತ್ತಿಗೆ ಮೂಡುಬಿದ್ರೆ ಅವರು ಬಂದು ಎಬ್ಬಿಸಿತು. ಎಂತದೇ ಚಾಕ್ಲೇಟ್ ಇಷ್ಟು ಕೃಷ್ಣನಿಗೆ ಹಬ್ಬ ಹಬ್ಬ. ಬರ್ತಿರೋದೆಲ್ಲಿ ನಮಗೆ ಪಾರ್ಟಿ ಆಗಿದೆ. ಚೆನ್ನಾಗಿದಲ್ಲ ಅಂತ ನೋಡಿ ನೋಡಿ. ಪ್ರತಿ ಸಲ ಅಷ್ಟೇ ಅವಳು ಬರುವಾಗ ನನ್ಗಂತ ಎಂತ ತರಲ್ಲ ಆಯ್ತಾ. ಲಾಸ್ಟ್ ಟೈಮ್ ಅಷ್ಟೇ ಪಪ್ಸ್ ತೆಗಬ ಅಂತ ಹೇಳಿದಾಗ ಎಗ್ ಪಪ್ಸ್ ಮಾತ್ರ ತಂದಿತ್ತು. ಈ ಸಲ ಇಷ್ಟು ಚಾಕ್ಲೇಟ್ ತಂದಿದ್ದೇನೆ ಮಕ್ಕಳಿಗೆ ಮಾತ್ರ. ಅಕ್ಕನಿಗೆ 1 ರೂಪಾಯಿದು ಮರ್ಯಾದಿನಿಲ್ಲ, ಎಂತದು ಇಲ್ಲ. ಎಂತ ಸಿಹಿ ಚಾಕ್ಲೇಟ್ಸ್ ಹುಷಾರಾಗ್ತಾರೆ ಕಣೆ. ಚಾಕ್ಲೇಟ್ ತಿನ್ನ ಅಷ್ಟು ಚಾಕ್ಲೇಟ್ ಕೃಷ್ಣನಿಗೆ ಹಬ್ಬ. ಸ್ಕಿನ್ ಎಲ್ಲ ಚಂದ ಆಗ್ತದೆ. ಯಾರು ಹೇಳಿದ್ದು? ಹೌದಾ ಗೈಸ್, ಚಾಕ್ಲೇಟ್ ತಿಂದ್ರೆ ಸ್ಕಿನ್ ಎಲ್ಲ ಚಂದ ಆಗ್ತದಂತೆ. ಹೌದು, ಯಾರು ಹೇಳಿದ? ಸೊಟ್ಟೆಲ್ಲ ನಿಮ್ಗೆ ಯಾರಿಗಾದ್ರೂ ಗೊತ್ತುಂಟಾ ಹೇಳಿ? ಚಾಕ್ಲೇಟ್ ತಿಂದ್ರೆ ಸ್ಕಿನ್ ಚಂದ ಆಗುತ್ತಂತ. ಹಾಗಾದ್ರೆ ಇನ್ಮೇಲಿಂದ ಚಾಕ್ಲೇಟ್ ತಿನ್ನೋದು ಒಳ್ಳೇದಂತ. ನಾನಿಷ್ಟವರೆಗೆ ಚಾಕ್ಲೇಟ್ ತಿಂತೇನೆ, ಇಲ್ಲ ಅಂತಿಲ್ಲ, ಕಡಿಮೆ. ಟೀ ಮಾಡ್ಬೇಕು. ನಂಗೆ ಸಡನ್ ತಲೆನೋವು ಸ್ಟಾರ್ಟ್ ಆಯ್ತು. ಮಳೆ ಸಿಕ್ತು ಅಂದ್ರೆ ಸತ್ರ ಇಲ್ಲ. ನನ್ಗೋಸ್ಕರ ಪಪ್ಸ್ ತಗೋಬ ಅಂತ ಹೇಳಿದ್ದೆ. ಬಸ್ ನಾಳೆ ಅಂತ. ಈಗ ನನ್ಗೊಂದು ಆಸೆ ಇರಲ್ಲ, ತಂಗಿ ಬರ್ತಾಳೆ ತಪ್ತಾಳೆ ಅಂತ. ನನ್ಗೋಸ್ಕರ ಬಸ್ಸು ಅಂತ ಬಸ್ ಹೋಗುತ್ತೆ ಅಂತ ಬಂದದ್ದು. ಒಂದು ಬಸ್ ಬಿಟ್ಟಿದ್ರೆ ಎಂತ ಆಗ್ತಿತ್ತು. ಕೊಡೆ ಇಲ್ಲ. ಎಷ್ಟು ಟೈಮ್ ಆಯ್ತು ನೀನ್ ಬರ್ದೆ? ಗೊತ್ತಿಲ್ಲ. ಲಾಸ್ಟ್ ಟೈಮ್ ಎಂತ ಬಂದಿದ್ದು? 1 ವರ್ಷ ಆಯ್ತಾ? ಬರ್ತ್ಡೇ ಅಂತ ಗಮ್ಮತ್ತು. ಕೇಕ್, ಗಿಫ್ಟ್, ಬಿರಿಯಾನಿ ಮಾಡಿದ. ಒಂದ್ಸಲ ಮಾತಾಡಿದ್ವಿ, ಹುಟ್ಟೊತ್ತಿಗೆ ಕಪ್ಪು ಮಸಿ ತರ ಇದ್ಲಿ, ಈಗ ಹೆಂಗ್ ಬಿಳಿ ಆದ್ಲು ಅಂತ ಅಮ್ಮಗೆ ಹೇಳ್ದಿತ್ತು.
ಇವಳು ಬಿಟ್ಟೊತ್ತಿಗೆ ಎಷ್ಟು ಬ್ಲಾಕ್ ಅಂದ್ರೆ ಮಸಿ ತುಂಡಿರುತ್ತಲ್ಲ ಮಜ್ಜಿ ಪನ್ಪಾತ ಎಂಕ್ಲು ಮಸಿ ಇಂಚಡಿ ಕಪ್ಪು ಕಪ್ಪು ಇಂಚಿನ ಕಪ್ಪು ಬಾಲೆ ಅಮ್ಮ ಅಂದ್ ಅವ್ ಇಲ್ಲಲ್ಲೇ ಪೆಪ್ಪದಿನಿ ಇಲ್ಲಲ್ಲೇ ಪೆಪ್ಪದಿನಿ ಉಂದುಂಡತೆ ಅದಕ್ಕೆ ಎಂತ ಹೇಳ್ತಾರೆ ಹೇಳು ಸರಿ ಮನೆಯಲ್ಲೇ ಡೆಲಿವರಿ ಮಾಡಿದ್ದು ಎಂತ ಹೇಳ್ತಾರೆ ಅದಕ್ಕೆ ಅಲ್ಲಲ್ಲ ಇದು ಅಕ್ಕಿ ಇದ್ ಮಾಡ್ತಾರಲ್ಲ ಅಮ್ಮ ಬೀಡಿ ಎಲ್ಲ ಎಂತ ಹೇಳ್ತಾರೆ ಅದಕ್ಕೆ ಡೆಲಿವರಿ ಆದ ಕೂಡ್ಲೆ ಅದ್ರಲ್ಲಿ ಹಾಕಿ ತಂದ್ರು ಸೂಪು ಅಂತ ಹೇಳ್ತಾರಲ್ಲ ಅಕ್ಕಿ ಎಲ್ಲ ಇದ್ ಮಾಡ್ತಾರೆ ಅದ್ರಲ್ಲಿ ತಂದು ಇಟ್ರು. ನಾನು ಇದೆಂತಮ್ಮ ಕಪ್ಪು ಮಗು ಅಂತ ಅಷ್ಟು ಕಪ್ಪು ಅಂದ್ರೆ ಫುಲ್ ಕಪ್ಪು ಅವಳು ಎಲ್ಲ ಸ್ವಲ್ಪ ಕೃಷ್ಣ ಆಗ ಈಗ ಬಿಳಿಯಾಗಿದ್ದಾಳೆ. ಅದಕ್ಕೆ ಅಮ್ಮ ಹೇಳುದು ಹೆಂಗೆ ಬಿಳಿಯಾಗಿದ್ದು ಅಂತ. ಈಗ ಸ್ವಲ್ಪ ಚಂದ ಆದ ಅಂತ ಹಂಗಲ್ಲ ಮಾಡಿದ್ವಿ ದಪ್ಪ ಎಲ್ಲ ಆಗಿ ಹೌದಾ ಅಲ್ಲ ಅಂತ. ಆದ್ರೂ ಮುಖದಲ್ಲಿ ಒಂದು ಗೆಲುವು ಉಂಟು, ಗೆಲುವು. ದುಡ್ಡು ಜಾಸ್ತಿ ಆದಾಗೆ ಅಲ್ವಾ ಗಾಯ್ಸ್? ಅಮ್ಮ ಮುಖ ನೋಡಿ, ನಂಗೆ ದುಡ್ಡಿಲ್ಲ ಅದಕ್ಕೆ ನಂಗೆ ಮುಖದಲ್ಲಿ ಕಳೆ ಇಲ್ಲ. ಅವಳಿಗೆ ದುಡ್ಡುಂಟು, ಮುಖದಲ್ಲಿ ಕಳೆ ಉಂಟು. ಹೌದೌದು ಹೌದು ದುಡ್ಡು. ನೀವೇ ಹಿಂಗಂದ್ರೆ ನಾ ಹೆಂಗ ಆಯ್ತು. ನಮಗೆ 3 ತಿಂಗಳಿಗೆ ಒಂದ್ಸಲ ಸ್ಯಾಲ್ರಿ ಆಗೋದು. ಇವತ್ತು ಕೃಷ್ಣನಿಗಂತೂ ಚಾಕ್ಲೇಟ್ ಎಲ್ಲ ಕದ್ದಿಟ್ಟಿದ್ದೀನಿ, 2 ಇಟ್ಟಿದ್ದೀನಿ. ಇನ್ನೊಂದ್ರೆಲ್ಲ ಖಾಲಿ ಮಾಡ್ತಾನೆ. ಅವು ಎನ್ನ ಚಪ್ಪಲ್ ಅವು ಎನ್ನ ಹೊಸ ಚಪ್ಪಲ್ ಬೇ ಸತ್ಯ, ಎನ್ನ ಹೊಸ ಚಪ್ಪಲ್ ಅದು. ನನ್ನದು ಹೊಸ ಚಪ್ಪಲ್, ಚಿಕ್ಕಿದ ಚಪ್ಪಲ್ ಅಲ್ಲ. ಚಿಕ್ಕಿ ಬಂದಿಲ್ಲ ಕೃಷ್ಣ, ಚಿಕ್ಕಿ ಬಂದಿಲ್ಲ ಕೃಷ್ಣ. ಚಾಕ್ಲೇಟ್ ಚಾಕ್ಲೇಟ್ ಸತ್ಯ, ಚಿಕ್ಕಿ ನಾಳೆ ಬರ್ತಾಳಂತೆ. ನೋಡು ಚಪ್ಪಲಿ ನಂದು ಅಂತ ಹೇಳಿ ರಕ್ತ ಆಗಲ್ಲ. ಏರ್ಕೋರ್ನ ಚಾಕ್ಲೇಟ್ ದೊಡ್ಡ ಏಮ ಮಮ್ಮಿಯ ಇಜ್ಜಿ ಕೃಷ್ಣ ಇಲ್ಲ, ಸುಳ್ಳು ಹೇಳ್ಬಾರ್ದ ಅಜ್ಜಮ್ಮ, ಅವನಿಗೆ ಆಸೆ ಆಗಲ್ಲ ಮತ್ತೆ. ಎರಡು ಚಾಕ್ಲೇಟ್ ಕಾಣದಲ್ಲ ತ್ಯಾಡ ಒಂದು ಪಕ್ಕದಾಲೆಜ್ಜಿ. ಎಂತೈತೆ ಜ್ವರ ಎಲ್ಲ ಹೋಯ್ತಾ? ಪೇಪರ್ ಇಂಗ್ಲಿಷ್ ಮಾತ್ರ, ಪೇಪರ್ ಸಿಂಗ್ ಶುಕ್ರವಾರ ನೆಕ್ಸ್ಟ್ ನೆಕ್ಸ್ಟ್ ಆಂಡು ಎಲ್ಲ ತರಟ್ಟಿ ಚಾಕ್ಲೇಟ್ ಕಾಣದ ಕೃಷ್ಣ ಫ್ರಿಜ್ ತಿರ್ತುಂಡು ತಿರ್ತು ಆ ಬಾಕ್ಸ್ ರೆಡ್ಡೆ ಚಾಕ್ಲೇಟ್ ಅಲ್ಲ. ನಿಮ್ಗೆ ಒಂದು ಚಾಕ್ಲೇಟ್ ಆದ್ರೂ ಬಂದಿದೆ, ನನ್ಗೆ ಎಂತ ಇಲ್ಲ, ಎಂತ ಇಲ್ಲ ನಂಗೆ. ನಮಗೆ ಸಮಯ ಕರ್ಕೊಂಡು ಹೋಗು ಹೋಟ್ಲಿಗೆ, ಎಲ್ಲ ಎಲ್ಲ ಜನ ಹೋಗದೆ ಅವಾಗ. ಹೌದಾ? ಹೇ ಜಾಲಿ. ಬ್ಲಾಗ್ ತೂಡೆ ಜಾಲಿ. ಚಾಕ್ಲೇಟ್ ಮಿತ್ತುಂಡು ಪಟ್ಟಡು ಆಡ್ದಿತ್ತೆ. ಬರುವಾಯಿ ಸುಕ್ಕ ಟೇಸ್ಟ್ ಸೂಪರಾ? ಫಸ್ಟ್ ಟೈಮ್ ಮಾಡಿದ್ದು. ಇನ್ನು ಈ ಜನಕ್ಕೆ ಕೊಡ್ಬೇಕಲ್ಲ. ತೆಗಿ ಬಟ್ಟೆ ತೆಗಿ. ಚಿಕ್ಕಿ ಬೈತಾಳೆ ನೋಡು, ಮೊಬೈಲ್ ಎಲ್ಲ ನೋಡಿದ್ರೆ. ಓಯ್ ಎದ್ದೇಳು ಸುಕ್ಕ ತಿನ್ನು, ಸುಕ್ಕ ಮರು ಎಂತದು
ಆಯ್ತು, ಅದನ್ನು ಪುರ್ಸೋತಲ್ಲಿ ಮಾಡ್ಬೇಕು, ರಜೆಯಲ್ಲಿ ಮಾಡ್ಬೇಕು. ವಾವ್, ಚಿಕ್ಕಿ ಬಂದಿದ್ದು ಮಕ್ಕಳ ಅವಸ್ಥೆ ನೋಡಿ. ಚಿಕ್ಕಿ ಬಂದದ್ದು. ಬೆಳಿಗ್ಗೆ ಸ್ವಲ್ಪ ಟೊಮೆಟೊ ಬಾತ್, ಇವತ್ತು ತುಂಬಾ ಚಂದ ಉಂಟು ಟೊಮೆಟೊ ಬಾತ್. ಮರ ಓದಿರೋದ ಇಜ್ಜ ಮಗ ನಿಕ್ಲೆಗ್. ಓ ಅಣ್ಣರೇ, ಅಣ್ಣ ಬರಿಲಿಕ್ಕೆ ಉಂಟು, ಬನ್ನಿ. ಬೆಳಿಗ್ಗೆ ತಿನ್ಲಿಲ್ಲ. ಅಮ್ಮ, ಮೈ ಬ್ರದರ್ ಈಸ್ ಲಿಟಲ್ ಅಂಡ್ ಸ್ಮಾರ್ಟ್. ಲಕ್ಕ ಕುಲ್ಲೆ ತಿರ್ತು ಬಲೆ ಚೂರು ಕೆಳಗೆ ಬನ್ನೀರಾ ಮಲ ಬರಕ್ಕ ಕೃಷ್ಣ. ಇವರು ನನ್ನ ಬಿಟ್ಟು ಊಟ ಮಾಡಿದ್ದು ನೋಡಿ, ಇಬ್ಬರು ಕೂಡ. ಮೀನ್ ಫ್ರೈನು ಬಿಟ್ಟು ಹೆಂಗೆ ದಾಸದ ಹುಲ್ಯ ಬೇರೆ ಹಂಗಾರ ಹಾಕ ಅನ್ನ. ಅವಳಿಗೆ ಚಪ್ಪೆ ತಿಂದು ಖಾರ ಅಂತೆ ಮೀನು ಫ್ರೈ. ಮರುವೆ ಗಂಡಿಲ್ಲ, ನಾನು ಒಬ್ಳೆ ಊಟ ಮಾಡ್ಬೇಕು ಈಗ. ಸಂತೆಗಳು. ಕೃಷ್ಣ ನೋಡಿ ಚಿಕ್ಕಿ ಜೊತೆ ಅಂತ ಇವತ್ತು ಮಲಗುದು. ಚಿಕ್ಕಿ ಯಾವಾಗ್ಲೂ 12 ಗಂಟೆ ಮಲಗುವಾಗ ಇವತ್ತು ಬೇಗ ನಿದ್ದೆ ಅಂತೆ ಅಲ್ಲ ಕೃಷ್ಣ. ಮಾತಾಡು ಅಂತ ಹೇಳಿದ್ರೆ ಮಾತಾಡಲ್ಲ, ನಿದ್ದೆ ಬರ್ತುಂಟಂತೆ ಅವಳಿಗೆ. ಕೃಷ್ಣ ಇಲ್ಲಿ ಬಾ ಮಲಗು. ಚಿಕ್ಕಿಯದನ್ನು ಕೃಷ್ಣ ಕದ್ದಿದ್ದಾನೆ. ಚಿಕ್ಕಿಯ ಗಿಫ್ಟ್ ಕೃಷ್ಣ ಕದ್ದಿದ್ದಾನೆ.